2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ. ನಾನು ಮಂತ್ರಿಯಾಗಿ 40 ವರ್ಷದ ಮೇಲಾಯಿತು. ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದದ್ದು. ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ 1984 ಆಗಸ್ಟ್ 17. 40 ವರ್ಷದ ಮೇಲಾಗಿದೆ. ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡು, ಯಾವತ್ತೂ ಕೂಡ ಸೊಕ್ಕಿನಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ. ಅಧಿಕಾರ ಜನ ಕೊಡೋದು, ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ. ಜನ ಕೊಡೋಕ್ಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಇಳಿತೀವಿ. ಆಮೇಲೆ ಅಳೋದು ಗುಳೋ ಅಂತ ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ದೇವೇಗೌಡ ಮಗ, ಅವ್ರ ಮೊಮ್ಮಗ, ಎಲ್ಲ ಗೊತ್ತಿಲ್ಲ, ನಾನು ನೋಡಿಲ್ಲ, ನೋಡ್ದದೆಲ್ಲ ಹೇಳಕ್ಕಾಗಲ್ಲ. ನಾನು ಹೇಳೋದು ಹೃದಯ ಇರೋರಿಗೆ ಬರ್ತದೆ. ಹಾಗಾದ್ರೆ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ, ಈಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ನಲ್ಲ, ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದಿಲ್ಲ, ಆಗ ಹೃದಯ ಕರಗಿ ನಿಲ್ಲುವ? ಹೃದಯ ಕರಗಿ ನಿಲ್ಲುವ ಅಲ್ಲಿ? ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು, ಎಲ್ಲ ಲೀಡರ್ಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು, MLAಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು 3 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ. ಎಲ್ಲ ಮಂತ್ರಿಗಳು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ, ಮಂತ್ರಿಗಳು, MLAಗಳು, MLCಗಳು, ಲೋಕಸಭಾ ಸದಸ್ಯರುಗಳು, ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಇಷ್ಟು ಅಪಪ್ರಚಾರ, ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು, ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮ್ಗೆ ಓಟ್ ಕೊಟ್ಟಿದ್ದಾರಲ್ಲ. ನೋಡಿ, ಇದು ಓದ್ಬಿಡ್ತೀನಿ ನಾನು. Empower work boards in consultation with the religious leaders, taking steps to remove encroachments from and unauthorized occupation of work properties. ಯಾರು ಹೇಳಿರೋದು? ಯಾರ ಮ್ಯಾನಿಫೆಸ್ಟೋ? ಇದು BJP ಅವ್ರ ಮ್ಯಾನಿಫೆಸ್ಟೋ. 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ. ನಾನು ಮಂತ್ರಿಯಾಗಿ 40 ವರ್ಷದ ಮೇಲಾಯಿತು. ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದದ್ದು. ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ 1984 ಆಗಸ್ಟ್ 17. 40 ವರ್ಷದ ಮೇಲಾಗಿದೆ. ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡು, ಯಾವತ್ತೂ ಕೂಡ ಸೊಕ್ಕಿನಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ. ಅಧಿಕಾರ ಜನ ಕೊಡೋದು, ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ. ಜನ ಕೊಡೋಕ್ಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಇಳಿತೀವಿ. ಆಮೇಲೆ ಅಳೋದು ಗುಳೋ ಅಂತ ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ದೇವೇಗೌಡ ಮಗ, ಅವ್ರ ಮೊಮ್ಮಗ, ಎಲ್ಲ ಗೊತ್ತಿಲ್ಲ, ನಾನು ನೋಡಿಲ್ಲ, ನೋಡ್ದದೆಲ್ಲ ಹೇಳಕ್ಕಾಗಲ್ಲ. ನಾನು ಹೇಳೋದು
ಹೃದಯ ಇರೋರಿಗೆ ಬರ್ತದೆ. ಹಾಗಾದ್ರೆ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ, ಈಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ನಲ್ಲ, ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದಿಲ್ಲ, ಆಗ ಹೃದಯ ಕರಗನಿಲ್ವ? ಹೃದಯ ಕರಗನಿಲ್ವ ಅಲ್ಲಿ? ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು, ಎಲ್ಲ ಲೀಡರ್ಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು, MLAಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು 3 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ. ಎಲ್ಲ ಮಂತ್ರಿಗಳು ನಾವು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ, ಮಂತ್ರಿಗಳು, MLAಗಳು, MLCಗಳು, ಲೋಕಸಭಾ ಸದಸ್ಯರುಗಳು, ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಇಷ್ಟು ಅಪಪ್ರಚಾರ, ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು, ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ ಜನ ನಮ್ಗೆ ಓಟ್ ಕೊಟ್ಟಿದ್ದಾರಲ್ಲ. ನೋಡಿ, ಇದು ಓದ್ಬಿಡ್ತೀನಿ ನಾನು. Empower work boards in consultation with the religious leaders, taking steps to remove encroachments from and unauthorized occupation of work properties. ಯಾರು ಹೇಳಿರೋದು? ಯಾರ ಮ್ಯಾನಿಫೆಸ್ಟೋ? ಇದು BJP ಅವ್ರ ಮ್ಯಾನಿಫೆಸ್ಟೋ. 2 ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ. ನಾನು ಮಂತ್ರಿಯಾಗಿ 40 ವರ್ಷದ ಮೇಲಾಯಿತು. ಸಾವಿರದ 1984 ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದದ್ದು. ಸೆರಿಕಲ್ಚರ್ ಮಿನಿಸ್ಟರ್ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ 1984 ಆಗಸ್ಟ್ 17. 40 ವರ್ಷದ ಮೇಲಾಗಿದೆ. ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡು, ಯಾವತ್ತೂ ಕೂಡ ಸೊಕ್ಕಿನಿಂದ ನಡ್ಕೊಂಡಿಲ್ಲ, ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ. ಅಧಿಕಾರ ಜನ ಕೊಡೋದು, ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ. ಜನ ಕೊಡೋಕ್ಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಇಳಿತೀವಿ. ಆಮೇಲೆ ಅಳೋದು ಗುಳೋ ಅಂತ. ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ. ದೇವೇಗೌಡ ಮಗ, ಅವ್ರ ಮೊಮ್ಮಗ, ಎಲ್ಲ ಗೊತ್ತಿಲ್ಲಪ್ಪ, ನಾನು ನೋಡಿಲ್ಲ, ನೋಡ್ದದೆಲ್ಲ ಹೇಳಕ್ಕಾಗಲ್ಲ. ನಾನು ಹೇಳೋದು ಹೃದಯ ಇರೋರಿಗೆ ಬರ್ತದೆ. ಹಾಗಾದ್ರೆ ಹಾಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ, ಈಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ನಲ್ಲ, ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದಿಲ್ಲ, ಆಗ ಹೃದಯ ಕರಗನಿಲ್ವ? ಹೃದಯ ಕರಗನಿಲ್ವ ಅಲ್ಲಿ? ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬಟ್ ಈ ಸಾರಿ ನಮ್ಮ ಎಲ್ಲ ಮಂತ್ರಿಗಳು, ಎಲ್ಲ ಲೀಡರ್ಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲ ನಮ್ಮ ಪಕ್ಷದ ಲೀಡರ್ಗಳು, MLAಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಶ್ರಮದ ಫಲವೇ ಇವತ್ತು ನಾವು 3 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ. ಎಲ್ಲ ಮಂತ್ರಿಗಳು ನಾವು ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೋ, ಮಂತ್ರಿಗಳು, MLAಗಳು, MLCಗಳು, ಲೋಕಸಭಾ ಸದಸ್ಯರುಗಳು, ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಇಷ್ಟು ಅಪಪ್ರಚಾರ, ಇಷ್ಟು ಆರೋಪಗಳು ಮಾಡಿದ್ರು ಕೂಡ ಜನ ಅವನ್ನೆಲ್ಲ ಸುಳ್ಳು, ಇವ್ರು ಮಾಡ್ತಾ ಇರೋದು ವಿರೋಧ ಪಕ್ಷದವರು ಅಂತೇಳಿ ತಳ್ಳಾಕಿ
ಜನ ನಮ್ಗೆ ಓಟ್ ಕೊಟ್ಟಿದ್ದಾರಲ್ಲ. ನೋಡಿ, ಇದು ಓದ್ಬಿಡ್ತೀನಿ ನಾನು. ಎಂಪವರ್ work boards in consultation with the religious leaders, taking steps to remove encroachments from and unauthorized occupation of work properties. ಯಾರು ಹೇಳಿರೋದು? ಯಾರ ಮ್ಯಾನಿಫೆಸ್ಟೋ? ಇದು ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ.